ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರದ ಪ್ರಮುಖ ಸರ್ಕಾರಿ ಬ್ಯಾಂಕ್ಗಳಲ್ಲೊಂದಾದ ಕೆನರಾ ಬ್ಯಾಂಕ್ ಇತ್ತೀಚೆಗೆ ತನ್ನ ಫಿಕ್ಸ್ ಡೆಪಾಸಿಟ್ ಬಡ್ಡಿ ದರಗಳನ್ನು ಪರಿಷ್ಕರಣೆ ಮಾಡಿದೆ. ಹೀಗಾಗಿ ಕೆನರಾ ಬ್ಯಾಂಕ್ನಲ್ಲಿ ಹಣ ಹೂಡಿಕೆ ಮಾಡಿದವರಿಗೆ ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಕ್ಟೋಬರ್ ತಿಂಗಳಿಂದ 1 ವರ್ಷದಿಂದ 3 ವರ್ಷದ ಅವಧಿಯು ಎಫ್ಡಿಯುಗಳಿಗೆ ಹೆಚ್ಚುವರಿ ಬಡ್ಡಿಯನ್ನು ನೀಡಲು ಬ್ಯಾಂಕ್ ಶುರು ಮಾಡಿದೆ. 1 ವರ್ಷದ ಎಫ್ಡಿಗೆ ಮೊದಲು 6.5% ಬಡ್ಡಿ ಇತ್ತು. ಈಗ ಅದು 7% ಆಗಿದೆ. ಹಿರಿಯ ನಾಗರಿಕರಿಗೆ ಹೆಚ್ಚುವರಿ 0.5% ಬಡ್ಡಿ ದೊರೆಯುತ್ತದೆ. ಇದರ ಅರ್ಥ ಅವರ ಗರಿಷ್ಠ 7.5% ವರೆಗೆ ಬಡ್ಡಿ ಪಡೆಯಬಹುದು. ನಿವೃತ್ತರಾದವರಿಗೆ ಇದು ಇನ್ನಷ್ಟು ಲಾಭದಾಯಕ ಹೂಡಿಕೆ ಆಗಲಿದೆ. ಕೆನರಾ ಬ್ಯಾಂಕ್ ಸರ್ಕಾರದ ಸ್ವಾಮ್ಯದ ಬ್ಯಾಂಕ್ ಆಗಿರುವುದರಿಂದ ನಿಮ್ಮ ಹೂಡಿಕೆ ಸಂಪೂರ್ಣ ಸುರಕ್ಷಿತ. ಜೊತೆಗೆ ಡಿಐಸಿಜಿ ನಿಯಮದ ಪ್ರಕಾರ 5 ವರ್ಷದವರೆಗಿನ ಎಲ್ಲಾ ಠೇವಣಿಗಳಿಗೆ ಸರ್ಕಾರದ ಗ್ಯಾರಂಟಿ ಇದೆ. ಉದಾಹರಣೆಗೆ, ನೀವು 2 ಲಕ್ಷವನ್ನ 1 ವರ್ಷದ ಎಫ್ಡಿಗೆ ಹೂಡಿಕೆ ಮಾಡಿದರೆ ಸಾಮಾನ್ಯ ಗ್ರಾಹಕರಿಗೆ ಸುಮಾರು 14,000 ಬಡ್ಡಿ ಬರುತ್ತದೆ. ಹಿರಿಯ ನಾಗರಿಕರಿಗೆ ಅದೇ ಅವಧಿಗೆ 15,000ಕ್ಕಿಂತ ಹೆಚ್ಚು ಬಡ್ಡಿ ಪಡೆಯಬಹುದು. ಹೀಗಾಗಿ ಬಡ್ಡಿದರ ಏರಿಕೆ ನಿಮ್ಮ ಉಳಿತಾಯವನ್ನು ಹೆಚ್ಚಿಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಕೆನರಾ ಬ್ಯಾಂಕ್ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.